ನಾನ್ ವೆಜ್ ಅಂದ್ರೆ ಬೀಗ್ರೂಟ ತರ ಇರಬೇಕು. ಎ ಟು ಝೆಡ್ ತರಾವರಿ ಐಟಮ್ಗಳೆಲ್ಲ ಒಂದೇ ಕಡೆ ಸಿಗ್ಬೇಕು. ಕ್ಲೀನ್ ಆಗೂ ಇರಬೇಕು, ಫ್ರೆಶ್ ಆಗೂ ಇರ್ಬೇಕಂದ್ರೆ ಈ ಜಾಗನ ನೀವು ವಿಸಿಟ್ ಮಾಡ್ಲೇಬೇಕು. ಬೆಣ್ಣೆ ಹಂಗೆ ಸಾಫ್ಟ್ ಆಗಿರೋ ಮುದ್ದೆ, ಒಳ್ಳೆ ಬೋಟಿ ಫ್ರೈ, ಮಟನ್ ಬಿರಿಯಾನಿ ಅಂತೂ ಬಹಳನೇ ಫ್ಲೇವರ್ಫುಲ್ ಆಗಿತ್ತು. ಕೈಮಾ ಸಾರ್ ಅಂತೂ ಇಲ್ಲಿ ಅಲ್ಟಿಮೇಟ್ ಆಗಿರುತ್ತೆ, ಮಿಸ್ ಮಾಡದೆ ಟ್ರೈ ಮಾಡಿ. ಬೆಳಗ್ಗೆ ಟೈಮ್ ಅಲ್ಲಿ ಇಡ್ಲಿ ಕಾಲ್ ಸೂಪ್ ಕೂಡ ಇಲ್ಲಿ ಸಿಗುತ್ತೆ. ಯಾವ್ದಪ್ಪ ಈ ಜಾಗ ಅಂತ ಕೇಳ್ತಾ ಇದ್ದೀರಾ? ದಿ ಬೆಂಗಳೂರು ಬಿರಿಯಾನಿ ಅಂತ, ಮಹಾಲಕ್ಷ್ಮಿ ಲೇಔಟ್, ಬೆಸ್ಕಾಂ ಆಫೀಸ್ ಆಪೋಸಿಟ್ ನೆಕ್ಸ್ಟ್ ಚೈತನ್ಯ ಸ್ಕೂಲ್ ಈ ಜಾಗ ಲೊಕೇಟ್ ಆಗಿದೆ. ಇವಾಗ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಬಂದ್ರೆ ಬಿಸಿ ಬಿಸಿಯಾಗಿರೋ ತಟ್ಟೆ ಇಡ್ಲಿ, ಕಾಲ್ ಸೂಪು, ಮಟನ್ ಬಿರಿಯಾನಿ ಎಲ್ಲ ಸಿಗುತ್ತೆ. ಸೆಪ್ಟೆಂಬರ್ ತಿಂಗಳಿಂದ ಡೈಲಿ ಬೆಳಗ್ಗೆ ಹೊತ್ತು ಈ ಐಟಮ್ಸ್ ಎಲ್ಲ ಸಿಗುತ್ತೆ. ನಾವು ಟ್ರೈ ಮಾಡಿದ್ದೆ ಕಾಲ್ ಸೂಪು, ಕುಡಿಯೋದಕ್ಕಂತೂ ಸಕ್ಕತ್ತಾಗಿತ್ತು. ಇನ್ನು ಇಡ್ಲಿ ಮತ್ತೆ ಮಟನ್ ಕುರ್ಮಾ ಅಂತೂ ಅಲ್ಟಿಮೇಟು. ಅದಕ್ಕಿಂತ ಬೊಂಬಾಟ್ ಅಂದ್ರೆ ಇಲ್ಲಿನ ಬೋಟಿ ಫ್ರೈ ಅಂತೂ ಮಿಸ್ ಮಾಡದೆ ಟ್ರೈ ಮಾಡಿ. ಮಟನ್ ಪೀಸ್ ಅಂತೂ ಸಖತ್ ಸಾಫ್ಟ್ ಆಗಿ ಕುಕ್ ಆಗಿತ್ತು, ಮಸಾಲೆ ಎಲ್ಲ ಪರ್ಫೆಕ್ಟ್ ಆಗಿ ಹಿಡಿದಿತ್ತು. ಬಿಸಿ ಬಿಸಿಯಾಗಿರೋ ಮುದ್ದೆ ಹೈದರಾಬಾದಿ ಚಿಕನ್ ಜೊತೆ ತಿಂತಾ ಇದ್ರೆ ಸಾಕಾಗಿತ್ತು ಗುರು. ಯಾರ್ ಟೇಬಲ್ ಅಲ್ಲಿ ನೋಡಿದ್ರು ಈ ಲಾಲಿಪಾಪ್ ಅಂತ ಇತ್ತು. ಸೊ ನಾನು ಕೂಡ ಒಂದು ಲಾಲಿಪಾಪ್, ಮಟನ್ ಬಿರಿಯಾನಿ, ಗುಂಟೂರು ಚಿಕನ್ ಮತ್ತೆ ಹೈದರಾಬಾದಿ ಚಿಕನ್ ಆರ್ಡರ್ ಮಾಡಿದ್ವಿ. ಮೊದಲಿಗೆ ಲಾಲಿಪಾಪ್ ನ ಟ್ರೈ ಮಾಡಿದೆ, ಬಹಳ ಕ್ರಿಸ್ಪಿಯಾಗಿ ತಿನ್ನೋದಕ್ಕಂತೂ ಸಾಕಾಗಿತ್ತು. ನೀವು ಗುಂಟೂರು ಚಿಕನ್ ಆದ್ರೂ ತಗೊಳ್ಳಿ ಅಥವಾ ಹೈದರಾಬಾದಿ ಚಿಕನ್ ಆದ್ರೂ ತಗೊಳ್ಳಿ, ಒಂದಕ್ಕಿಂತ ಒಂದು ಬಹಳ ಅದ್ಭುತವಾಗಿತ್ತು. ಮಟನ್ ಬಿರಿಯಾನಿಲಿ ಕ್ವಾಲಿಟಿ ಆಫ್ ದ ಪೀಸ್ ಕೂಡ ಅಷ್ಟೇ ಸಾಫ್ಟ್ ಆಗಿತ್ತು ಗುರು. ಶೇರ್ ಹಾಕೊಂಡು ಬಿರಿಯಾನಿ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಜಾಗ ನೆನಪಿದೆಯಲ್ಲ, ದಿ ಬೆಂಗಳೂರು ಬಿರಿಯಾನಿ ಅಂತ, ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಮಿಸ್ ಮಾಡದೆ ವಿಸಿಟ್ ಮಾಡಿ.